ಸ್ನೇಹಿತರೆ, ನನ್ನ ಹೆಸರು ಕಾಸಿಲಿಂಗ್ ಹರ್ಕರ್ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಬಾಗಲಕೋಟೆ ಜಿಲ್ಲಾ ಘಟಕದ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾಡ್ತಾ ಇರೋದು. ನಮ್ಮ ಸಾವಳಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಾವಳಗಿ ಗ್ರಾಮದಲ್ಲಿ 9 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದಿಲ್ಲ. ಹೀಗಾಗಿ ನಾವು ಸಾವಳಗಿಯಿಂದ ತಾಲೂಕ್ ಪಂಚಾಯತಿವರೆಗೂ ಪಾದಯಾತ್ರೆಯನ್ನು ಮಂಜು ಜಿ.ಕೆ. ಸರ್ ಅವರು ಹಮ್ಮಿಕೊಂಡಿದ್ದು, ನಾವು ಅವರ ಜೊತೆ ಕೈ ಜೋಡಿಸಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತಾ, ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದ ದಾರಿಯಲ್ಲಿ ನಡೆಸುವಂಥ ಕೆಲಸ ಅವರ ಹೈಯರ್ ಅಥಾರಿಟಿ ಸ್ಟಾಪ್ ಮಾಡಬೇಕಾಗಿದ್ದು, ಎಲ್ಲ ಶಾಮೀಲಾಗಿದ್ದು ಇದರ ಉಸ್ತುವಾರಿಯನ್ನು ಪಾದಯಾತ್ರೆ ಮುಖಾಂತರ ಒಂದು ಕಟ್ಟುನಿಟ್ಟಿನ ರೀತಿಯಲ್ಲಿ ಇದನ್ನು ಮಾಡಬೇಕಂತೇಳಿ ವಿನಂತಿ. ಸರ, ಈಗ ನಮ್ಮ ಗ್ರಾಮ ಪಂಚಾಯತ್ ಆಗ್ತಿದ್ದು 32 ಜನ ಮೆಂಬರ್ಗಳು. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಕೆಲಸ ಅದನ್ನು ಮಾಡಿದ್ವಿ, ಊರಾಗ ಇದನ್ನು ಮಾಡಿದ್ವಿ, ಡಾಂಬರಿ ಮಾಡಿದ್ವಿ, ಅಲ್ಲಿ ಗರ್ಸೋಯ್ತೀವಿ, ಇಲ್ಲಿ ಗರ್ಸೋಯ್ತು ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ಯಾರ ಅನ್ನೋದು ಸ್ವಲ್ಪ ಬಂದು ಅವ್ರು ತೋರಿಸ್ಬಿಟ್ರಂದ್ರೆ ಇದನ್ನಾಗ ಮತ್ತು ಅಧಿಕಾರಿಗಳು 2 ನಂಬರ್ ಬಿಲ್ ತೆಗೆದುಕೊಡ್ತಾರೆ. ಯಾವುದೇ ಇದನ್ನಾಗಿರ್ಬೋದು, ಈ ರೀತಿ ಪರ್ಸೆಂಟೇಜ್ ಆಧಾರದ ಮೇಲೆ ದುಡ್ಡು ತೊಗೊಂಡ ಮೆಂಬರ್ಗಳ ಮಾತು ಕೇಳಿ ಏನು ಮಾಡ್ತಾರೆ, ಕೆಲವೊಬ್ಬರು ಜನರ ಆಸ್ತಿಯನ್ನು ಮತ್ತೊಬ್ಬರ ಹೆಸರಲ್ಲೇ ಮಾಡುತ್ತೆ. ಇಂಥ ಕೆಲಸನ ಭಾಳ ನಮ್ಮಲ್ಲಿ ಪಿ ಡಿ ಒ ಈ ಥರ ಮಾಡಕತ್ತ. ಅವನ ಮೇಲೆ ಇನ್ನೂ ತನಕ ಯಾವುದು ಏನೋ ಕಂಪ್ಲೇಂಟ್ ಮಾಡಿದ್ರು, ನಾವು ಜಿಲ್ಲಾ ಲೆವೆಲ್ದಾಗ ಕಂಪ್ಲೇಂಟ್ ಮಾಡಿದ್ರು ಯಾರು ಆ್ಯಕ್ಷನ್ ತೊಗೋತಾ ಇಲ್ಲ, ತಾಲೂಕ್ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದ್ರು ಯಾರು ಆ್ಯಕ್ಷನ್ ತೊಗೋತಾ ಇಲ್ಲ. ಯಾಕೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಲಕತ್ತಾರ ಅನ್ನೋದು ನಮಗೆ ಇಲ್ಲಿ ತನಕ ತಿಳಿಯುವ. ಅದಕ್ಕೆ ನಾವು ಪಾದಯಾತ್ರೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನಮ್ಮ ಸಂಘಟನೆ ಮುಖಾಂತರ, ನಮ್ಮ RTI ಸಂಘಟನೆ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಎಲ್ಲ ಸಂಘಟನೆ ಮುಖಾಂತರ, DSS ಸಂಘಟನೆ ಆಗಿರ್ಬೋದು, ಎಲ್ಲ ಸಂಘಟನೆ ಮುಖಾಂತರ ನಾವು ಪಾದಯಾತ್ರೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ತಾವು ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ.